ಸರ್ ಈಗ ದಸರಾ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ತಾವೇ ನಿರ್ಧಾರ ಕೈಗೊಂಡಂತ ಹೆಸರು ಆ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟದ ವಿವಾದ ಆಗ್ತಿದೆ. ಹೈ ಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ರು. ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು. ಹಿಂದೆನೂ ಕೂಡ ಒಂದ್ಸಾರಿ ಮುಸ್ಲಿಂ ಜನಾಂಗದವರಿಗೆ ಕೊಟ್ಟಿತ್ತು. ಯಾರು ಕವಿ ನಿಸಾರ್ ಅಹಮದ್ ಅವ್ರಿಗೆ ಕೊಟ್ಟಿತ್ತು. ಸೊ ಚಾಮುಂಡಿ ದಸರಾ ಮಹೋತ್ಸವ ಇದೆಯಲ್ಲ, ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂಥ ಹಬ್ಬ. ಇದು ಒಂದು ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ, ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ. ನಾಡ ಹಬ್ಬ ಅಂತಂದ್ರೆ ಎಲ್ರಿಗೂ ಹಬ್ಬ. ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ, ಬೌದ್ಧರಿಗೆ, ಜೈನರಿಗೆ ಮತ್ತೆ ಇವರೆಲ್ಲರಿಗೂ ಕೂಡ ಹಬ್ಬ ಇದೆ. ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿರ್ಲಿಲ್ವ ದಸರಾನ? ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲದೆ ಇರುವಾಗ ಹೈದರಾಲಿ ಟಿಪ್ಪು ಮಾಡ್ತಾ ಇದ್ರು. ಆಮೇಲೆ ಮಿರ್ಜಾ ಇಸ್ಮಾಯಿಲು ಜವಾನರಾಗಿರ್ಲಿಲ್ವ, ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವ? ಅದರಿಂದ ಇದು ಒಂದು ಧರ್ಮಾತೀತವಾದಂಥ, ಜಾತ್ಯತೀತವಾದಂಥ ಹಬ್ಬ ಇದು. ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಸ್ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತೇಳಿ. ಯಾಕಂದ್ರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಬಹಳ ಕಡಿಮೆ ಕರ್ನಾಟಕದಲ್ಲಿ. ಇವ್ರು ಎರಡನೇವರು ಇರ್ಬೇಕು. ಸೊ ಇವ್ರಿಗೆ ಬಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಬಿಟ್ಟಿದೆ. ಯಾರು ಧರ್ಮಾಂಧರಿದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ. ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಬಿಜೆಪಿಯವರು ಅವರು ರಾಜಕೀಯವಾಗಿ ಮಾತಾಡ್ತಾರೆ, ಜಾತ್ಯತೀತವಾಗಿ ಮಾತಾಡ್ತಾರ, ರಾಜಕೀಯವಾಗಿ ಮಾತಾಡ್ತಾರೆ. ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ. ಒಂದು ಅರಿಶಿನ ಕುಂಕುಮ ಕನ್ನಡಾಂಬೆಗೆ ಇತ್ತು ತಪ್ಪು ಅನ್ನುವಂತ ಯಾರು ಎಲ್ಲಿದೆ ಬಾನು ಮುಸ್ತಾಕ್ ಅವ್ರದ್ದು ಭಾಷಣ ಎಲ್ಲಿದೆ? ಏನಂತ ಜನ ಸಾಹಿತ್ಯ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅಲ್ಲ, ಕನ್ನಡ ತಾಯಿಯ ಬಗ್ಗೆ ಇದಕ್ಕೂ ಸಂಬಂಧ ಏನು? ಅಲ್ಲ, ಅದು ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲದೆ ಮಾತನಾಡಿದರೆ. ಎಲ್ಲ ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ದೇನೆ ಕನ್ನಡದ ಬರೀತಾರ? ಎಲ್ಲ ಕೇಳಿದ್ದಯ್ಯ, ಕನ್ನಡ ಭಾಷೆನಲ್ಲಿ ಬರ್ದಿರೋದಲ್ವಾ? ಹೃದಯ ಹಣತೆ ಯಾವ್ದ್ರಲ್ಲಿ ಬರ್ದಿರೋದು? ಮತ್ತೆ ಕನ್ನಡ ಕೇಳಿ, ಕನ್ನಡದ ಬಗ್ಗೆ ಗೌರವ ಇಲ್ದವ್ರೆ, ಕನ್ನಡ ಬಗ್ಗೆ ಅಭಿಮಾನ ಇಲ್ದವ್ರೆ, ಕನ್ನಡದ ಬಗ್ಗೆ ಪ್ರೀತಿ ಇದ್ದವ್ರೆ ಬರೆಯಕ್ಕೆ ಸಾಧ್ಯನ ಕನ್ನಡದಲ್ಲಿ? ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ. ಅರಿಶಿನ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಬಿಜೆಪಿಯವರು ಇದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ, ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಈ ನಾಡ ಹಬ್ಬ ಉದ್ಘಾಟನೆ ಮಾಡ್ಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಅದರಿಂದ ಈ ಹಬ್ಬನ ಉದ್ಘಾಟನೆ ಮಾಡ್ಲಿಕ್ಕೆ ಬಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ನೀನು ದನ ತಿನ್ನೋದು
ಯಾರು ನೋಡಿರೋರು ಯಾರು ದನ ಅಲ್ಲ, ತಿಂತಾರೆ? RSS ವಿಪಕ್ಷ ನಾಯಕರಾಗಿ ಈಗ ಢೋಂಗಿಗಳು ಮಾತಾಡೋದು ಇವೆಲ್ಲ. ಢೋಂಗಿಗಳು ಹ? ಈಗ ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬೇಕಾಗುತ್ತೆ. ಟ್ರಾನ್ಸ್ಲೇಟ್ ಮಾಡಿದ ದೀಪಾ ಬಸ್ತಿ ಅವ್ರಿಗೂ ಸಹ ಗೌರವ ಸಲ್ಲಿಸಬೇಕಿತ್ತು ಸರ್. ದೀಪಾ ಬಸ್ತಿ ಟ್ರಾನ್ಸ್ಲೇಟ್ ಮಾಡಿದ್ರು ಅದನ್ನ ಇಬ್ರು art lab. ಉದ್ಘಾಟನೆ ಮಾಡಕ್ಕೆ ಉದ್ಘಾಟನೆಗಲ್ಲ, ಅರಮನೆ ಮುಂದೆ ಗೌರವ ಸಲ್ಲಿಸಬೇಕು ಅಂತ ಆಗ ಕೇಳಿದ್ರು. ಆಮೇಲೆ ನೋಡೋಣ ಮುಂದೆ. ಇಬ್ರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ. ಇಬ್ರಿಗೂ ಸರ್ ಈಗ ಇಬ್ರಿಗೂ ಬಾಸ್ತಿಗೂ ದೀಪಾ ಬಸ್ತಿ. ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ. ಅವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್ಕಾರ ಗೌರವವನ್ನು ಸಲ್ಲಿಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.